ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ಬಂದು ನಾನು ಕಡಲೆ ಮಿಠಾಯಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಂದು ನಾನು ಅರ್ಧ ಕಿಲೋ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಒಂದು ಕಪ್ಪಲ್ಲಿ ಅಳತೆ ಮಾಡ್ಕೊಂಡು ಬೆಲ್ಲನ ಜಜ್ಜಿರೋದನ್ನ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೇನು ತುಂಬ ನೀರಿನ ಅಗತ್ಯ ಇಲ್ಲ, ಸ್ವಲ್ಪ ಪಾಕ ತುಂಬ ಗಟ್ಟಿ ಬರಬೇಕು. ಅದಕ್ಕಾಗಿ ಇಲ್ಲಿ ಬಂದು ನಾನು ಕಡಲೆ ಬೀಜನ ಹುರಿದಿಟ್ಕೊತಾ ಇದ್ದೀನಿ. ಕಡಲೆ ಬೀಜನ ಪಾತ್ರೆನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಾದಮೇಲೆ ಕಡಲೆ ಬೀಜನ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು. ಯಾಕೆಂದರೆ ತುಂಬ ಹುರಿದ್ಬಿಟ್ರೆ ಕಪ್ಪಾಗ್ತದೆ. ಅದಕ್ಕೆ ಈ ಮೀಡಿಯಮಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಅಳತೆಯಲ್ಲೇ ಹುರ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಅದಾದಮೇಲೆ ನೀವು ಒಂದು ಪಾತ್ರೆಗೋ ಅಥವಾ ಒಂದು ಮೊರಕ್ಕೋ ಯಾವುದಾದ್ರೂ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಉಜ್ಜಿ ಅದನ್ನು ಸಿಪ್ಪೆನ ತಗೊಳ್ಬೇಕಾಗುತ್ತೆ. ಸಿಪ್ಪೆ ತಗೊಂಡಾದ ನಂತರ ನಾನು ಆವಾಗಲೇ ಬೆಲ್ಲನ ಜಜ್ಜಿ ಸ್ವಲ್ಪ ನೀರು ಹಾಕಿ ಕರಗಲಿ ಅಂತ ಬಿಟ್ಟಿದೆ. ಇವಾಗ ಪಾಕ ತೆಗಿತಾ ಇದ್ದೀನಿ ನೋಡಿ. ಪಾಕ ಕಾಣ್ತಾ ಇರ್ಬೋದು ನಿಮಗೆ. ಈ ರೀತಿ ಸ್ವಲ್ಪ ಗಟ್ಟಿ ಪಾಕ ಬರಬೇಕು, ತುಂಬ ತೆಳು ಆದ್ರಂತೂ ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸ್ವಲ್ಪ ಗಟ್ಟಿ ಪಾಕ ಆದ್ರೇ ಅದು ಕಡಲೆ ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿ ಪಾಕ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಅದಕ್ಕೆ ಪಾಕ ಬಂದಾಗಿದೆ. ಇವಾಗ ಬಂದು ನಾನು ಕಡಲೆ ಬೀಜನ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಹಾಕಿ ತಿರುಗ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಕಡಲೆ ಮಿಠಾಯಿನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ. ಇದಂತೂ ತುಂಬ ಸುಲಭವಾಗಿ ಮನೇಲೇ ಮಾಡ್ಬೋದು. ಇದೇನು ಹೊರಗಡೆನೇ ಸಿಗುತ್ತೆ, ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋಂಥದ್ದಲ್ಲ ನೋಡಿ. ಸ್ವಲ್ಪ ಒಂದು ಅರ್ಧ ಗಂಟೆ ಬಿಡಬೇಕು. ಅದು ನೀಟಾಗಿ ಎಲ್ಲ ತಣ್ಣಗಾದ್ಮೇಲೆ ಈ ರೀತಿ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದೊಂದು ಗುಂಡಕ್ಕೆ ಒಂದೊಂದು ಗೋಲಿ ಥರ ಅದನ್ನು ಉಂಡೆ ಮಾಡ್ಕೊಂಡ್ರೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು, ಬಾಯ್ ಬಾಯ್.